ನಮಸ್ಕಾರ, ವಿದ್ಯುತ್ ವಾಣಿಗೆ ಸ್ವಾಗತ. ನಾನು ನಿರೀಕ್ಷಾ ನಾಗರಾಜ್. ನೀರಿನ ಬಿಲ್ ಕಡಿಮೆ ಮಾಡುವ ನೆಪದಲ್ಲಿ 20,000 ಲಂಚ ಕೇಳಿದ ಮೀಟರ್ ರೀಡರ್ ನರಸಿಂಹಪ್ಪ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಮಡಿವಾಳ ನಿವಾಸಿ ಡೆಲ್ಸನ್ ಡಿಡೋ ತಮ್ಮ ಮನೆಯ ನೀರಿನ ಮೀಟರ್ನ ಬಿಲ್ ವಿಪರೀತ ಬರ್ತಾ ಇತ್ತು. ನೀರು ಬರದೇ ಇದ್ರೂ ಸಹ ಮೀಟರ್ ಓಡ್ತಾ ಇತ್ತು. ಇದನ್ನ ಸರಿಮಾಡಿಸಿಕೊಡುವಂತೆ ಬಿಟಿಎಂ 2ನೇ ಹಂತದ ಜಲಮಂಡಳಿ ಕಚೇರಿಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಆ ಸ್ಥಳದ ಮೀಟರ್ ರೀಡರ್ ನರಸಿಂಹಪ್ಪ, ನಿಮ್ಮ ಮೀಟರ್ನಲ್ಲಿ ತಾಂತ್ರಿಕ ದೋಷ ಇದೆ, ಅದನ್ನ ಸರಿಪಡಿಸಿ ಬಿಲ್ ಕಡಿಮೆ ಬರುವಂತೆ ಮಾಡಿಕೊಡ್ತೇನೆ ಅಂತ ಹೇಳಿ ನಿವಾಸಿಗೆ ಹೇಳಿದ್ರು. ಇದರ ಜೊತೆಗೆ 20,000 ಲಂಚಕ್ಕೆ ಬೇಡಿಕೆಯನ್ನು ಸಹ ಇಟ್ಟಿದ್ರು ಅಂತ ಹೇಳಿ ಡೆಲ್ಸನ್ ಅವರು ತಿಳಿಸಿದ್ದಾರೆ. ಈ ವಿಚಾರವಾಗಿ ಡೆಲ್ಸನ್ ಡಿಟೋ ಲೋಕಾಯುಕ್ತ ಪೊಲೀಸರಿಗೆ ದೂರನ್ನು ಕೂಡ ನೀಡಿದ್ದಾರೆ. ಈ ದೂರುದಾರ ಆಧಾರದ ಮೇಲೆ ಲೋಕಾಯುಕ್ತ ತಂಡ ವಿಶೇಷ ಬಲಿಯನ್ನ ಬೀಸಿತ್ತು. ಮೊದಲ ಕಂತಾಗಿ 10,000 ಸ್ವೀಕರಿಸುವ ವೇಳೆ ನರಸಿಂಹಪ್ಪನನ್ನ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಬಂಧಿಸಿದ್ದಾರೆ. ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ದೇವರಾಜ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ಜರುಗಿದೆ.